ರೈಲ್ವೆ ಇಲಾಖೆಯ ಸಹಾಯಕನ ಮಗ ಎಸ್ಎಸ್ಎಲ್ಸಿ ಟಾಪರ್ ಯಾದಗಿರಿ ಜಿಲ್ಲೆಗೆ 2ನೇ ಸ್ಥಾನ ಪಡೆದಿದ್ದಾರೆ ಅಂಕಿತ ರಾಜ್. ರೈಲ್ವೆ ಇಲಾಖೆಯ ನೌಕರ ಮನೋಜ್ ಅವರ ಪುತ್ರ ಅಂಕಿತ್ ರಾಜ್ ಯಾದಗಿರಿಯ ಮಹಾತ್ಮ ಗಾಂಧಿ ಶಾಲೆಯ ವಿದ್ಯಾರ್ಥಿ ಈತ 625ಕ್ಕೆ 621 ಅಂಕವನ್ನ ಪಡೆದು ಯಾದಗಿರಿ ಜಿಲ್ಲೆಗೆ 2ನೇ ಸ್ಥಾನ ಪಡೆದಿದ್ದಾನೆ. ಅದೊಂದು ಕಡೆ ಪೋಷಕರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಅಂಕಿತ್ ರಾಜ್ ಅವರ ಪೋಷಕರು ಸಿಹಿಯನ್ನ ಹಂಚಿ ಸೆಲೆಬ್ರೇಟ್ ಮಾಡಿದ್ದಾರೆ. 625ಗೆ 621 ಮಾರ್ಕ್ಸ್ ಅನ್ನ ಪಡೆದು ಯಾದಗಿರಿ ಜಿಲ್ಲೆಗೆ 2ನೇ ಸ್ಥಾನವನ್ನ ಆತ ಗಳಿಸಿದ್ದಾನೆ. ಅದೊಂದು ಕಡೆ ಅವರ ಪೋಷಕರು ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ನಾಗಪ್ಪ, ಒಂದ್ ಕಡೆ SSLC ಅಂತ ಅಂದ್ರೆ ವಿದ್ಯಾರ್ಥಿಗಳ ಪಾಲಿಗೆ ಒಂದ್ ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದಂತೆ, ಅದೊಂದ್ ಕಡೆ ಯಾದಗಿರಿಗೆನೆ 2ನೇ ಸ್ಥಾನವನ್ನ ಪಡೆದಿರೋದು ಅಂಕಿತ್ ರಾಜು. ಹೇಗಿದೆ ಖುಷಿ, ಸೆಲೆಬ್ರೇಷನ್ ಎಲ್ಲ ಏನಿದೆ ಡೀಟೇಲ್ಸ್? ಓದದೆ ಇಷ್ಟಪಟ್ಟು ಓದಿ ಸಾಧಿಸಿ ತಾನು ಕೂಡ ಸಾಧನೆಯನ್ನು ಕೂಡ ಮಾಡಬಲ್ಲೆಂದು ಈ ವಿದ್ಯಾರ್ಥಿ ಕೂಡ ಸಾಧನೆಯನ್ನು ಕೂಡ ಮಾಡಿ ತೋರಿಸಿದ್ದಾನೆ. SSLC ಫಲಿತಾಂಶ ಕೂಡ ಇಂದು ಪ್ರಕಟವಾಗಿದ್ದು, ಹೀಗಾಗಿ ಯಾದಗಿರಿ ಜಿಲ್ಲೆಗೆ ಅಂಕಿತ್ ರಾಜ್ ಅವರು 2ನೇ ಸ್ಥಾನ ದ್ವಿತೀಯ ಸ್ಥಾನವನ್ನು ಪಡೆದು ಇಡೀ ಯಾದಗಿರಿ ಜಿಲ್ಲೆಗೆ ಕೀರ್ತಿ ತರುವಂಥ ಕಾರ್ಯ ಕೂಡ ಮಾಡಿದ್ದಾರೆ. 625 ಅಂಕಗಳಿಗೆ 621 ಅಂಕಗಳನ್ನು ಪಡೆದಿದ್ದಾರೆ. ಹೀಗಾಗಿ ವಿದ್ಯಾರ್ಥಿ ಈಗ ಅಂಕಿತ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಖುದ್ದು ಮಾತಾಡೋಣ. ಫಸ್ಟ್ ಅಂಕಿತ್ ರಾಜ್, ನಿಮಗೆ ಯಾದಗಿರಿ ಜಿಲ್ಲೆಗೆ ಒಂದು 2ನೇ ಸ್ಥಾನ ದ್ವಿತೀಯ ಸ್ಥಾನವನ್ನು ಪಡೆದಿದ್ರಿ. 625ಕ್ಕೆ 621 ಅಂಕ ಪಡೆದಿದ್ರಿ. ಫಸ್ಟ್ ಗ್ಯಾರಂಟಿ ನ್ಯೂಸ್ ವತಿಯಿಂದ ತಮಗೆ ಕಂಗ್ರ್ಯಾಚುಲೇಷನ್ ಕೂಡ ತಮಗೆ ಹೇಳ್ತೀನಿ. ಏನು ಖುಷಿ ಆಗ್ತಾ ಇದೆ? ಸರ್, ಐ ಆಮ್ ವೆರಿ ಮಚ್ ಹ್ಯಾಪಿ. ನನಗೆ ಭಾಳ ಖುಷಿ ಆಗ್ತಿದೆ. ಈಗ ನಾನು 621 ಮಾರ್ಕ್ಸ್ ಪಡೆದಿದ್ದೇನೆ. ನನಗೆ ಭಾಳ ಖುಷಿ ಆಗ್ತಿದೆ. ಈಗ SSLC ಅಂದಮೇಲೆ ಭಾಳ ಒಂದು ಜವಾಬ್ದಾರಿ ಇರ್ತದೆ. ಪೇರೆಂಟ್ಸು ಕೂಡ ಒತ್ತಡ ಹಾಕ್ತಾ ಇರ್ತಾರೆ, ಓದಬೇಕು, SSLC ಓದಬೇಕು, ಚೆನ್ನಾಗಿ ರಿಸಲ್ಟ್ ತರಬೇಕು. ನಿಮ್ಮ ಓದೋ ಹಂತದಲ್ಲಿ ಪೇರೆಂಟ್ಸ್ ಅವ್ರ ಸಪೋರ್ಟ್ ಯಾವ ರೀತಿ ಇತ್ತು? My parents supported me in every aspect. Means ಎಲ್ಲ ಮಟೀರಿಯಲ್ ನನಗೆ ತಂದು ಕೊಟ್ಟಿದ್ದಾರೆ. ನಂದು ಮಾರ್ಕ್ಸ್ ಕಡಿಮೆ ಬಂದರೆ ಅವು ನನಗೆ ಪ್ರೋತ್ಸಾಹಿಸಿದ್ದಾರೆ. ದೇ ಸೆಡ್ ಮಿ ದಟ್ ಯು ಟ್ರೈ ಅಗೇನ್ ಆ್ಯಂಡ್ ಸ್ಕೋರ್ ಬೆಟರ್ ಮಾರ್ಕ್ಸ್. ಸೊ ಪೇರೆಂಟ್ಸ್ ಸಪೋರ್ಟ್ ಈಸ್ ವೆರಿ ನೆಸೆಸರಿ ಆ್ಯಂಡ್ ವೆರಿ ಕ್ರುಷಿಯಲ್ ಇನ್ ಸ್ಟೂಡೆಂಟ್ಸ್ ಎಜುಕೇಷನ್ ಜರ್ನಿ. ಈಗ ಎಷ್ಟು ಅಂಕಗಳ ನಿರೀಕ್ಷೆ ಮಾಡಿದ್ದಾರೆ ನೀವು? ಸರ್, ನಾನು 623 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಆದರೆ 621 ಬಂದಿದೆ. ಸರ್, ನಿಮ್ಮ ತಂದೆಯವ್ರು ಏನು ಕೆಲಸ ಮಾಡ್ತಾರೆ? ಸರ್, ನನ್ನ ತಂದೆ ರೈಲ್ವೆ ಎಂಪ್ಲಾಯಿ ಕೀ ಮ್ಯಾನ್ ಜಾಬ್ ಮಾಡ್ತಾನೆ. ಆ್ಯಂಡ್ ನಂದು ಅಮ್ಮ ಹೋಮ್ಸ್ ವೈಫ್. ರೈಟ್. ನಿಮಗೆ ಡ್ರೀಮ್ಸ್ ಏನಿದೆ, ಏನು ಆಗ್ಬೇಕಂತಿದೆ? ಮುಂದೆ ಸೈನ್ಸ್ ಆಯ್ಕೆ ಮಾಡ್ಕೋತೀರಾ ಅಥವಾ ಏನು ಆಯ್ಕೆ ಮಾಡ್ಕೊಂಡು ಏನು ಆಗ್ಬೇಕಂತ ಡ್ರೀಮ್ಸ್ ಇದೆ ನಿಮಗೆ? ಸರ್, ಮುಂದೆ ಸೈನ್ಸ್ ಸ್ಟ್ರೀಮ್ ಆಯ್ಕೆ ಮಾಡಿ ನನಗೆ ಸ್ಪೇಸ್ ಸೈಂಟಿಸ್ಟ್ ಆಗಬೇಕೆಂಬ ಇಷ್ಟ ಇದೆ. ವಿಜ್ಞಾನಿ ಆಗ್ಬೇಕಂತ ಆಸೆ ಇದೆ. ಯಾಕೆ ಆಸೆ ವಿಜ್ಞಾನಿ ಆಗ್ಬೇಕಂತ? ಸರ್, ನನಗೆ ಭಾಳ ಯಾರು ಪ್ರೇರಣೆ ನಿಮಗೆ? ಯಾರ ಸೈನ್ಸ್? ಸರ್, APJ ಅಬ್ದುಲ್ ಕಲಾಂ ನನಗೆ ಭಾಳ ಪ್ರೇರಣೆ ಕೊಟ್ಟ. ಮೀನ್ಸ್ ಐ ಥಿಂಕ್ ಅಬ್ದುಲ್ ಕಲಾಂ, APJ Abdul Kalam also. I remember one quote of Abdul Kalam ji. He told that if you want to shine like a sun, first you have to burn like a sun. Means ನಮಗೆ ಯಾವುದು ಚೆನ್ನಾಗಿ ರಿಸಲ್ಟ್ ಬೇಕಂದರೆ ನಮಗೆ ಕಷ್ಟಪಟ್ಟಬೇಕು. ಹಂಗೆ ನಾವು ಹಾರ್ಡ್ ವರ್ಕ್ ಮಾಡಿದರೆ ನಮಗೆ ರಿಸಲ್ಟ್ ಸಿಗ್ತದ. ನನಗೆ ಸ್ಪೇಸ್ ಸೈಂಟಿಸ್ಟ್ ಆಗಬೇಕೆಂಬ ಇಷ್ಟೇ ಆದ. ಏಕೆಂದರೆ ನನಗೆ ಸ್ಪೇಸ್ದ ವಿಷಯದಲ್ಲಿ ಬಹಳ ಆಸಕ್ತಿ.